Hello guys, hello everyone, welcome to my YouTube ಚಾನೆಲ್. ಇವತ್ತಿನ ಟಾಪಿಕ್ ಏನಾಗಿರುತ್ತೆ ಅಂದರೆ ಪ್ರೆಗ್ನೆನ್ಸಿಲಿ ನೀರು ನಾವು ಮಾಡೋ ವರ್ಕೌಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ನೀರು, ಬಿಕಾಸ್ ನೀರು ಅಂತ ಬಂದಾಗ ನಾವು ಫಸ್ಟ್ ಡೇ ಕನ್ಫರ್ಮ್ ಮಾಡ್ಕೊಂಡಾಗ್ಲಿಂದನೇ ಡಾಕ್ಟರ್ಸ್ ಹೇಳಿರ್ತಾರೆ ಪರ್ ಡೇ ನೀವು 3 to 5 ಲೀಟರ್ಸ್ ಅಷ್ಟು ನೀರು ಕುಡಿಲೇಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ, ಸೊ ದಟ್ ವಿ ಡೋಂಟ್ ಡಿಹೈಡ್ರೇಟ್. ಆ್ಯಂಡ್ ಥ್ರೂ ಪ್ರೆಗ್ನೆನ್ಸಿ ಏನಾಗಿರುತ್ತೆ, ಇನಿಷಿಯಲ್ ಡೇಯಿಂದನೇ ಡ್ಯೂ ಟು ಸಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾನ್ಸಿಪೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಡಿಹೈಡ್ರೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಾವೇನಾಗುತ್ತೆ ಅವಾಗವಾಗ ನೀರು ಕುಡಿತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಟ್ರೈಮಸ್ಟರ್ಸ್ ಕಲಿತಾ ಕಲಿತಾ ಮಗು ಬೆಳವಣಿಗೆ ಜಾಸ್ತಿ ಆಗ್ತಾ ಆಗ್ತಾ ಅದಕ್ಕೂ ವಾಟರ್ ಸಪ್ಲೈ, ಬ್ಲಡ್ ಸಪ್ಲೈ ಎಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮ ಬಾಡಿಲಿ ವಾಟರ್ ಕಂಟೆಂಟ್ ಕಡಿಮೆ ಆಗ್ತಾ ಇರುತ್ತೆ. ಸೊ ನೀರು ಅದಕ್ಕೆ ಹಂಗಾಗಿ ನಾವು ನೀರನ್ನ ಸ್ವಲ್ಪ ಜಾಸ್ತಿ ಕುಡಿಬೇಕಾಗಿ ಬರುತ್ತೆ. ಆ್ಯಂಡ್ ಡೇ ಬೈ ಡೇ ಏನಾಗುತ್ತೆ, ಮಗು ಸುತ್ತ ಇರೋ ನೀರು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮಗು ಬೆಳೀತಾ ಬೆಳೀತಾ. ಆ್ಯಂಡ್ ಹೌದು, ಪ್ರತಿದಿನ 3-4 ಲೀಟ್ರು ಲೈಕ್ ನೀರೇ ಕುಡಿಬೇಕು ಅಂದರೂ ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ಕೋಬೋದು, ಲೈಕ್ ಫ್ಲೇವರ್ಸ್ ಆಫ್ ಡ್ರಿಂಕ್ ತೊಗೋಬೋದು. ಲೈಕ್ ಅದೇ ಬಾಟಲ್ಗೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳೋದು, ಅಥವಾ ಯಾವ್ದಾದ್ರು ಫ್ರೂಟದು ಏನೋ ಪಲ್ಪ್ ಇದ್ದರೆ ಪಲ್ಪ್ ಹಾಕ್ಕೊಳ್ಳೋದು, ಮಿಂಟ್ ಹಾಕ್ಕೊಳ್ಳೋದು. ಸೊ ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಮಾಡಿಕೊಂಡ್ರೆ ಕುಡಿಯೋಕ್ಕೂ ನಾವು ಸ್ವಲ್ಪ ಜಾಸ್ತಿ ನೀರನ್ನ ಕನ್ಸ್ಯೂಮ್ ಮಾಡ್ತೀವಿ. ಆ್ಯಂಡ್ ಬರೀ ನೀರೇ ಕುಡಿಬೇಕಂತಲೇ ಏನಿಲ್ಲ, ನೀವು ಫ್ರೂಟ್ ಜ್ಯೂಸಸ್ ತೊಗೋಬೋದು, ಬಟ್ ಅವಾಯ್ಡ್ ಶುಗರ್. ಸೊ ದಟ್ ಡಯಾಬಿಟೀಸ್ ಪ್ರಾಬ್ಲಮ್ ಇರೋರು ಅವಾಯ್ಡ್ ಮಾಡ್ತಾರೆ ಶುಗರ್ನ, ಆ್ಯಂಡ್ ಇಲ್ಲದೇ ಇರೋರು ಕೂಡ ಅವಾಯ್ಡ್ ಮಾಡಿದ್ರೆ ಬೆಸ್ಟ್. ಆ್ಯಂಡ್ ನನ್ನ ವಿಚಾರದಲ್ಲಿ ನಾನು ಅಷ್ಟೊಂದು ವಾಟರ್ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ. ಒಂದಿನ ಫುಲ್ ತುಂಬ ಚೆನ್ನಾಗಿ ನೀರು ಕುಡಿತಿದ್ದೆ, ಇನ್ನೊಂದು 2-3 ಡೇಸ್ ಮತ್ತೆ ಹೋಗ್ಬಿಡ್ತಿದ್ದೆ ನಾನು. ಸೊ ಹೀಗಾಗಿ ನೀಟಾಗಿ ನೀರು ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ ನಾನು. ಬಟ್ ಸ್ಟಿಲ್ ನನಗೆ 18 ಸೆಂಟಿಮೀಟರ್ ವಾಟರ್ ಮೇಂಟೈನ್ ಆಗಿತ್ತು. ಬಿಕಾಸ್ ಏನೋ ನೀರ್ಮಯ ಇರೋದ್ರಿಂದನೋ ಏನೋ ಅದೇ ವಾಟರ್ ಅಬ್ಸಾರ್ಬ್ ಆಗಿದೆಯೋ ಏನೋ ಅದು ನಂಗೆ ಗೊತ್ತಿಲ್ಲ. ಬಟ್ ನೀರು ಅಷ್ಟೊಂದು ಕುಡ್ದಿಲ್ಲ ಅಂದ್ರೂ ಇಟ್ ವಾಸ್ ಮೇಂಟೈನ್ಡ್. ಹೈಯರ್ ಅಪ್ಪರ್ ಲಿಮಿಟ್ ಇತ್ತು, ನೀರು ತುಂಬ ಜಾಸ್ತಿ ಇತ್ತು. ಆ್ಯಂಡ್ ಪ್ರತಿ ಸಲ ಹೋದಾಗಲೂ ಅಷ್ಟೇ ನನ್ನ ಡಾಕ್ಟರ್ ಹೇಳ್ತಾಯಿದ್ರು ದಟ್ ನೀರು ಜಾಸ್ತಿ ಇದೆ ಹುಷಾರಮ್ಮ, ಏನೋ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ನಂಗೆ ಅವಾಗ ಏನು ಮಾಡಿಬಿಟ್ಟೆ, ನಾನು ನೀರು ಕುಡಿತಿದ್ದೇ ಕಡಿಮೆ, ಇನ್ನೂ ಕಡಿಮೆ ಮಾಡ್ಕೊಬಿಟ್ಟೆ. ನೀರು ಜಾಸ್ತಿ ಆಗ್ಬಿಡುತ್ತೆ ಅಂತ. ಬಟ್ ಅದು ರಾಂಗ್, ಹಂಗೆ ಮಾಡಬಾರ್ದು. ಚೆನ್ನಾಗಿ ನೀರು ಕುಡಿಬೇಕು, ಎಷ್ಟೇ ನೀರಿದ್ರು ನೀರು ಕುಡಿಬೇಕು. ಆ್ಯಂಡ್ ಈಗ ವರ್ಕೌಟ್, ತುಂಬ ಜನ ಅಂದ್ಕೊಳ್ತಾರೆ ಎದ್ದು ಬಿದ್ದು ದಬಾಕೊಂಡು ಕೆಲಸ ಮಾಡಿಬಿಟ್ರೆ ನಾರ್ಮಲ್ಲೇ ಆಗುತ್ತೆ ಅಂತ ಹೇಳಿ ಅಂದ್ಕೊತಾರೆ. ಬಟ್ ಇನ್ ಕೇಸ್ ಆ ಥರ ಎಲ್ಲ ಎದ್ದು ಬಿದ್ದು ಕೆಲಸ ಮಾಡಿ ನಾರ್ಮಲ್ಲೇ ಆಗುತ್ತೆ ಅನ್ನಂಗಿದ್ರೆ ಈ ಥರ ಸೆಕ್ಷನ್ ಡೆಲಿವರಿನ ಇಂಟ್ರೊಡ್ಯೂಸೇ ಮಾಡ್ತಾ ಇರಲಿಲ್ಲ. ಈ ಥರ ಒಂದು ಏನೋ ಬೇರೆ ಬೇರೆ ಮೆಥಡ್ಸ್ ಆಫ್ ಡೆಲಿವರಿನ ಇಂಟ್ರೊಡ್ಯೂಸೇ ಮಾಡ್ತಾ ಇರಲಿಲ್ಲ. ತುಂಬ ಜನ ಅಂದ್ಕೊತಾರೆ, ಲೈಕ್ ತುಂಬ ಯೋಗ ಮಾಡಿರ್ತಾರೆ, ತುಂಬ ಜನ ತುಂಬ ವರ್ಕೌಟ್ ಮಾಡಿರ್ತಾರೆ, ಒಬ್ರೊಬ್ರಿಗೆ ನಾರ್ಮಲ್ಲೇ ಆಗಿರುತ್ತೆ, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ತುಂಬ ಜನ ಅಷ್ಟೊಂದು ವರ್ಕೌಟ್ಸ್ ಮಾಡಿ ಅಷ್ಟೊಂದು ಯೋಗಗಳು ಮಾಡಿ ದಿ ಎಂಡ್ ಅಪ್ ಗೆಟಿಂಗ್ ಸೆಕ್ಷನ್. ಆ್ಯಂಡ್ ತುಂಬ ಜನ ಏನು ಕೆಲಸನೇ ಮಾಡ್ತಾಯಿರಲ್ಲ, ಏನೊಂದು ವಾಕ್ ಮಾಡ್ತಾರೆ ಏನಿರಲ್ಲ, ಅಂಥವ್ರಿಗೆ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಅಂಥವ್ರಿಗೆ ಸೆಕ್ಷನ್ ಆಗುತ್ತಿದೆ. ಸೊ ದಟ್ ಏನೋ ವರ್ಕೌಟ್ ಮಾಡಿಬಿಟ್ರೆ ಫುಲ್ ನಾರ್ಮಲ್ಲೇ ಆಗಿಬಿಡುತ್ತೆ ಅಂತಲೂ ಏನಿಲ್ಲ. ಸೊ ಡಿಪೆಂಡ್ಸ್ ಆನ್ ದ ಬಾಡಿ ಆ್ಯಂಡ್ ನಾಟ್ ಜಸ್ಟ್ ಆನ್ ದಿ ಬಾಡಿ. ಈಗ ಏನೋ ಸ್ಟಾರ್ಟಿಂಗಿಂದ ಏನೋ ಕಾಂಪ್ಲಿಕೇಶನ್ಸ್ ಇರೋಲ್ಲ, ಒಂದು ಬಿ ಪಿ ಇರೋಲ್ಲ, ಒಂದು ಶುಗರ್ ಇರೋಲ್ಲ, ಏನೂ ಇರೋಲ್ಲ. ಬಟ್ ಅಟ್ ದ ಲಾಸ್ಟ್ 2 ಮಂತಾಗಿ ಬರ್ತಿದ್ದಂಗೆ ಎಲ್ಲ ಬರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇನಿಷಿಯಲ್ ಸ್ಟೇಜಿಂದನೇ ಏನಾದರೂ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಎಂಡ್ ಅಪ್ ವಿತ್ ಸೆಕ್ಷನ್. ತುಂಬ ಜನಕ್ಕೆ ಬಿ ಪಿ, ಈಗ ನಂದೇ ಎಕ್ಸಾಂಪಲ್ ತೊಗೊಂಡು ನನ್ನ ಡೆಲಿವರಿ ದಿನ ನಂಗೆ ಬಿ ಪಿ ಬಂತು. ಲೈಕ್ ಅದ್ರ ಹಿಂದೆ ನೈಟ್, ನಾಳೆ ಡೆಲಿವರಿ ಮಾಡಬೇಕು, ಅವತ್ತು ಹಿಂದಿನ ನೈಟ್ ನಂಗೆ ಬಿ ಪಿ ಬಂತು. ಆ್ಯಂಡ್ ಡೆಲಿವರಿ ಡೇಟ್ ಏನು ಆವಾಗಲೂ ಫಿಕ್ಸ್ ಆಗಿರಲಿಲ್ಲ, ನಂದು ಸ್ವಲ್ಪ ಪ್ರಯೋರಾಗೆ ಮಾಡಿದ್ರು. ಬಿಕಾಸ್ ನಂಗೆ ಸಡನ್ನಾಗಿ ಹೈ ಬಿ ಪಿ ಜಾಸ್ತಿ ಆಗೋಯಿತು. ಆ್ಯಂಡ್ ನೀರು ಕೂಡ ವಿತಿನ್ ದ ಸ್ಪ್ಯಾನ್ ಆಫ್ 1 ವೀಕ್ 18ಇಂದ 7ಗೆ ಬಂತು ಅನ್ನೋ ರೀಸನ್ಗೋಸ್ಕರ ನಾನು ಅಡ್ಮಿಟ್ ಆಗಬೇಕಾಯ್ತು. ಆ್ಯಂಡ್ ಈವನ್ ವಿ ಡಿಡ್ ಎಕ್ಸ್ಪೆಕ್ಟ್ ಲೈಕ್ ಹಿಂಗಾಗುತ್ತೆ ಅಂತ. ಆ್ಯಂಡ್ ನಂದು ಬೇಬಿ ಕೂಡ ಟರ್ನ್ ಆಗಿತ್ತು. ಇಟ್ ವಾಸ್ ಆಲ್ ಗುಡ್ ಆ್ಯಕ್ಚುಲಿ, ಬಟ್ ಸ್ಟಿಲ್ ಎಂಡೆಡ್ ಅಪ್ ವಿತ್ ಸೆಕ್ಷನ್ ಡೆಲಿವರಿ. ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ, ಸೆಕ್ಷನ್ ಅಂತ ತುಂಬ ಡಿಗ್ರೇಡ್ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಟ್ಸ್ ಆಲ್ ಲೈಕ್ ನಾರ್ಮಲ್ ಡೆಲಿವರಿ ಹೆಂಗೆ ಡೆಲಿವರಿ ಅಂತವರು ಸೆಕ್ಷನ್ನು ಅದೇ ಥರ ಒಂದು ಡೆಲಿವರಿ ಅಷ್ಟೇ. ವೆಲ್ ನಾರ್ಮಲ್ ಪಾಸಿಬಲ್ ಇಲ್ಲದೆ ಇರೋ ಕಡೆ ಸೆಕ್ಷನ್ ಮಾಡ್ತಾರೆ ಅಷ್ಟೇ. ಬಟ್ ಈಗ ಹೆಂಗಾಗ್ಬಿಡುತ್ತೆ, ಸೆಕ್ಷನ್ ಡೆಲಿವರಿ ಆದವ್ರಿಗೆಲ್ಲ ಹೆಂಗೆ ಅಂತಾರಂದರೆ, ಮೈ ಬಗ್ಸಿ ಚೆನ್ನಾಗಿ ಕೆಲಸ ಮಾಡಿದ್ದಿದ್ರೆ ಏನೋ ಎದ್ದು ಬಿದ್ದು ಎಲ್ಲ ಕೆಲಸ ಮಾಡಿದ್ದಿದ್ರೆ ನಾರ್ಮಲೇ ಆಗ್ತಿತ್ತು. ಇವರೇ ಏನೋ ಬಗ್ದೆ ಏನೋ ಮಾಡದೆ ಸೆಕ್ಷನ್ ಮಾಡಿಸ್ಕೊಬಿಟ್ರು, ನೋವು ತಡಿಯಲ್ಲ ಇವ್ರು ಯಾರು, ಆ ಥರ ಎಲ್ಲ ಮಾತಾಡ್ತಾರೆ. ಬಟ್ ದಟ್ ಈಸ್ ನಾಟ್ ದ ಥಿಂಗ್. ಅಲ್ಲಿ ನಮ್ಮದೆಲ್ಲ ಕರೆಕ್ಟಾಗಿದ್ರೂ ವಾಟ್ ಆಫ್ ಸರ್ವಿಕ್ಸೇ ಓಪನ್ ಆಗಿಲ್ಲ ಅಂದರೆ ಅದೇ ಓಪನ್ ಆಗಲಿ ಅಂತ ಕಾಯ್ಕೊಂಡು ಕೂದೋಕ್ಕಾಗತ್ತಾ? ಬುದ್ಧಿ ಇಲ್ಲದೆ ತುಂಬ ಜನ ತುಂಬ ಥರ ಮಾತಾಡ್ತಾರೆ. ಬಟ್ ಡೆಲಿವರಿ ಇಸ್ ಡೆಲಿವರಿ ಅಷ್ಟೇ.
ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ವರ್ಕೌಟು ನಾವು ಏನು ಪ್ರೆಗ್ನೆನ್ಸಿಯಲ್ಲಿ ಮಾಡಿರ್ತೀವಿ ಅದು ಯಾವುದೂ ವೇಸ್ಟ್ ಆಗಲ್ಲ ಆ್ಯಕ್ಚುಲಿ. ತುಂಬ ಜನ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಲೈಕ್ ನಾವು ಆಗ ಮಾಡೋ ವರ್ಕೌಟ್ಸ್ ಪೋಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಮಸಲ್ಸ್ ವಾಪಸ್ ಲೈಕ್ ಕಾಂಟ್ರಾಕ್ಟ್ ಆಗೋಕ್ಕಾಗಿರಲಿ, ಪ್ರತಿಯೊಂದಕ್ಕೂ ನಾವು ಮಾಡೋ ಎಕ್ಸಸೈಸಸ್ಸೇ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಏನಾಗಿರುತ್ತೆ, ಹೊಟ್ಟೆ ತುಂಬ ಜೋತು ಬಿದ್ದಂಗೆ ಇರುತ್ತೆ. ಬಿಕಾಸ್ ಯಾಕೆ ಹೊಟ್ಟೆ ಮುಂದೆ ಬೆಳೀತಾ 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 ಹೊಟ್ಟೆದೇನು ಮಸಲ್ಸ್ ಇರುತ್ತೆ ಅದು ಫುಲ್ ಸ್ಟ್ರೆಚ್ ಆಗಿಬಿಡುತ್ತೆ, ಅಲ್ಲಿ ಏನೂ ಇರಲ್ಲ ಅದು ಸಪೋರ್ಟ್ಗೆ. ಅದೇನಾಗುತ್ತೆ, ನಾವು ಈಗ ಪ್ರೆಗ್ನೆನ್ಸಿಲಿ ಏನೇನು ವರ್ಕೌಟ್ ಮಾಡಿರ್ತೀವಿ ಅಥವಾ ಏನೇನು ಎಕ್ಸಸೈಸ್ ಮಾಡಿರ್ತೀವಿ ಅದೆಲ್ಲ ಅದು ಹೆಲ್ಪ್ ಆಗುತ್ತೆ ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಪೋಸ್ಟ್ ಪಾರ್ಟಮಲ್ಲಿ ಸಾರಿ ಪೋಸ್ಟ್ ಡೆಲಿವರಿಲಿ ಅದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಯಾವುದು ನಥಿಂಗ್ ಗೋಸ್ ವೇಸ್ಟ್ ಆ್ಯಕ್ಚುಲಿ, ಎವ್ರಿಥಿಂಗ್ ಈಸ್ ಗುಡ್, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಇಟ್ಸ್ ಜಸ್ಟ್ ದ್ಯಾಟ್ ಹೌ ವಿ ಟೇಕ್. Okay, that's all for today. And if you like the video, please like, share, comment and subscribe. Do follow me for more such videos. Bye bye. Thanks for watching.